ಬಿಗ್ ಬಾಸ್ ಇತಿಹಾಸದಲ್ಲೇ ಅತಿ ಹೆಚ್ಚು ಜನಪ್ರಿಯತೆಯನ್ನು ಗಳಿಸಿದ ಜೋಡಿ ಅಂದ್ರೆ ಅದು ಅರವಿಂದ್ ಕೆಪಿ ಮತ್ತು ದಿವ್ಯಾ ಉರುಡುಗ. ಪರಸ್ಪರರ ಮೇಲಿನ ಪ್ರೀತಿ, ಬಾಂಧವ್ಯ, ಆತ್ಮೀಯತೆ ಎಲ್ಲವೂ ಕೂಡ ದಿನದಿಂದ ದಿನಕ್ಕೆ ಜಾಸ್ತಿ ಆಗ್ತಾ ಇದೆ. ಮೊದಲ ಇನ್ನಿಂಗ್ಸ್ ನಲ್ಲಿ ಇವರಿಬ್ಬರ ನಡುವೆ ಯಾವ ರೀತಿಯಾದಂತಹ ಒಂದು ಬಾಂಧವ್ಯ, ಆತ್ಮೀಯತೆ ಇತ್ತು, ಎರಡನೇ ಇನ್ನಿಂಗ್ಸ್ ನಲ್ಲೂ ಕೂಡ ಅದೇ ಬಾಂಧವ್ಯ, ಅದೇ ಆತ್ಮೀಯತೆ ಮುಂದುವರೆದ ಹಾಗೆ ಕಾಣಿಸ್ತಾ ಇದೆ. ಒಂದು ರೀತಿಯಲ್ಲಿ ಬಿಗ್ ಬಾಸ್ ಇತಿಹಾಸದಲ್ಲೇ ಅತಿ ಹೆಚ್ಚು ಜನಪ್ರಿಯತೆ, ಪ್ರಸಿದ್ಧಿ ಎಲ್ಲವನ್ನು ಪಡೆದಂತಹ ಜೋಡಿ ಅಂದ್ರೆ ದಿವ್ಯಾ ಉರುಡುಗ ಮತ್ತು ಅರವಿಂದ್ ಕೆಪಿ. ಇನ್ನು ಬಿಗ್ ಬಾಸ್ ಸ್ಪರ್ಧಿಗಳು ಕೂಡ ಅದನ್ನ ಒಪ್ಕೊಂಡ್ಬಿಟ್ಟಿದ್ದಾರೆ. ಈ ಇಬ್ಬರ ಜೋಡಿ ಇದೆಯಲ್ಲ, ಅದು ದಿ ಬೆಸ್ಟ್ ಜೋಡಿ ಎನ್ನುವ ರೀತಿಯಲ್ಲಿ. ಶುಭ ಪುಂಜ ಸೇರಿದಂತೆ ಸಾಕಷ್ಟು ಜನ ಮನೆಯಲ್ಲಿ ಆಗಾಗ ಮಾತನಾಡ್ತಿರ್ತಾರೆ. ಅರವಿಂದ್ ಕೆಪಿ ದಿವ್ಯಾ ಉರುಡುಗ ಕುರಿತಾಗಿ ತೋರಿಸುವಂತ ಕಾಳಜಿ, ಪ್ರೀತಿಯನ್ನು ನೋಡ್ತಾ ಇದ್ರೆ ನಮ್ಮೆಲ್ಲರಿಗೂ ಕೂಡ ಬಹಳ ಖುಷಿ ಆಗುತ್ತೆ ಅಂತ ಹೇಳಿ. ಅರವಿಂದ್ ಕೆಪಿಯು ಕೂಡ ಅಷ್ಟೇ ಪ್ರೀತಿಯನ್ನ, ಅಷ್ಟೇ ಕಾಳಜಿಯನ್ನ ದಿವ್ಯಾ ಉರುಡುಗ ಕುರಿತಾಗಿ ತೋರಿಸ್ತಾರೆ. ಊಟ ಮಾಡಿಸೋದ್ರಿಂದ ಹಿಡಿದು ಅವರ ಆರೋಗ್ಯದಲ್ಲಿ ಏರುಪೇರಾದ ಸಂದರ್ಭದಲ್ಲಿ ನೋಡ್ಕೊಳ್ಳೋದ್ರಿಂದ ಹಿಡಿದು ಎಲ್ಲಾ ರೀತಿಯಲ್ಲೂ ಕೂಡ ಅರವಿಂದ್ ಕೆಪಿ ದಿವ್ಯಾ ಉರುಡುಗ ಕುರಿತಾಗಿ ವಿಶೇಷವಾದಂತಹ ಕಾಳಜಿಯನ್ನ ತೋರ್ತಾರೆ. ಮೊದಲ ಇನ್ನಿಂಗ್ಸ್ ನಲ್ಲೂ ಕೂಡ ಅದೇ ಒಂದು ಬಾಂಡಿಂಗ್ ಇತ್ತು. ಸೆಕೆಂಡ್ ಇನ್ನಿಂಗ್ಸ್ ನಲ್ಲಿ ಯಾವ ರೀತಿ ಆ ಬಾಂಡಿಂಗ್ ಮುಂದುವರಿಯುತ್ತೆ ಅನ್ನುವಂಥ ಕುತೂಹಲ ಇತ್ತು. ಆದರೆ ಅದೇ ಬಾಂಡಿಂಗ್ ಇದೀಗ ಕಂಟಿನ್ಯೂ ಆಗಿದೆ. ಇದೀಗ ಇದೇ ಜೋಡಿ ಮತ್ತೊಂದು ದಾಖಲೆಯನ್ನ ಇದೀಗ ಬರೆದಿದೆ. ಇದು ಕೂಡ ಈ ಬಿಗ್ ಬಾಸ್ ಇತಿಹಾಸದಲ್ಲೇ ಪ್ರಪ್ರಥಮ. ಅದೇನಪ್ಪಾ ಅಂದ್ರೆ, ಇತ್ತೀಚಿನ ದಿನಗಳಲ್ಲಿ ನಾವೆಲ್ಲರೂ ಕೂಡ ಪ್ರಸಿದ್ಧಿಯನ್ನ, ಜನಪ್ರಿಯತೆಯನ್ನ ಸೋಷಿಯಲ್ ಮೀಡಿಯಾ ಆಧಾರದ ಮೇಲೆ ನಾವೆಲ್ಲರೂ ಕೂಡ ಜಡ್ಜ್ ಮಾಡ್ತೀವಿ. ಸೋಷಿಯಲ್ ಮೀಡಿಯಾದಲ್ಲಿ ಅತಿ ಹೆಚ್ಚು ಚರ್ಚೆ ಆಗ್ತಾ ಇದ್ರೆ ಈ ಜೋಡಿ ಸಾಕಷ್ಟು ಪ್ರಸಿದ್ಧಿಯನ್ನ ಪಡೆದಿದೆ ಅಂತ ಹೇಳಿ. ಯಾಕಂದ್ರೆ ಬೇರೆ ಮಾನದಂಡಗಳು ಯಾವುದು ಕೂಡ ಇಲ್ಲ, ಇಂತಹ ಒಂದು ಜೋಡಿ ಅಥವಾ ಇಂಥವರು ಬಹಳ ಪ್ರಸಿದ್ಧಿ ಅಥವಾ ಜನಪ್ರಿಯತೆಯನ್ನ ಪಡೆದುಕೊಂಡಿದ್ದಾರೆ ಅಂತೇಳಿ. ಇನ್ನು ಸೋಷಿಯಲ್ ಮೀಡಿಯಾ ವಿಚಾರಕ್ಕೆ ಬರೋದಾದ್ರೆ, ಫೇಸ್ಬುಕ್ ನಲ್ಲಿ ಅತಿ ಹೆಚ್ಚು ಗ್ರೂಪ್ಗಳು ಕ್ರಿಯೇಟ್ ಆಗಿದ್ದು ಅರವಿಂದ್ ಕೆಪಿ ಹಾಗೆ ದಿವ್ಯಾ ಉರುಡುಗಗೆ ಸಂಬಂಧಪಟ್ಟ ಹಾಗೆ. ಆರ್ವಿಯಾ ಎನ್ನುವಂತ ಅತಿ ಹೆಚ್ಚು ಗ್ರೂಪ್ಗಳು ಫೇಸ್ಬುಕ್ ನಲ್ಲಿ ಕ್ರಿಯೇಟ್ ಆಗಿದ್ದಾವೆ. ಇನ್ನು ಅತಿ ಹೆಚ್ಚು ಹ್ಯಾಶ್ ಟ್ಯಾಗ್ ಕೂಡ ಆರ್ವಿಯಾ ಎನ್ನುವ ರೀತಿಯಲ್ಲಿ ಫೇಸ್ಬುಕ್ ನಲ್ಲಿ ಸಿಕ್ಕಾಪಟ್ಟೆ ಹರಿದಾಡ್ತಾ ಇರುತ್ತೆ. ಇನ್ನು ಅರವಿಂದ್ ಕೆಪಿ ಅವರ ಇಂಡಿವಿಜುವಲ್ ಆಗಿಯೂ ಕೂಡ ಸಾಕಷ್ಟು ಪ್ರಸಿದ್ಧಿಯನ್ನ ಫೇಸ್ಬುಕ್ ನಲ್ಲಿ ಪಡೆದುಕೊಂಡಿದ್ದಾರೆ. ಅದೇ ರೀತಿಯಾಗಿ ದಿವ್ಯಾ ಉರುಡುಗ ಕೂಡ ಫೇಸ್ಬುಕ್ ನಲ್ಲಿ ಅತಿ ಹೆಚ್ಚು ಜನಪ್ರಿಯತೆಯನ್ನ ಪಡೆದುಕೊಂಡಿದ್ದಾರೆ. ಇಂಡಿವಿಜುವಲ್ ಆಗಿಯೂ ಕೂಡ ಇವರಿಬ್ರು ಜಂಟಿ ಅಂತ ನೋಡ್ತಾ ಹೋಗೋದಾದ್ರೂ ಕೂಡ ಸಿಕ್ಕಾಪಟ್ಟೆ ಜನಪ್ರಿಯತೆ ಇದೆ. ಇಂಡಿವಿಜುವಲ್ ಆಗಿಯೂ ಕೂಡ ಅಷ್ಟೇ ಜನಪ್ರಿಯತೆಯನ್ನ ಪಡೆದುಕೊಂಡಿದ್ದಾರೆ. ಇನ್ನು ಬೇರೆ ಬೇರೆ ಪ್ಲಾಟ್ಫಾರ್ಮ್ ಗಳಲ್ಲೂ ಕೂಡ ಈ ಜೋಡಿ ಕುರಿತಾಗಿ ಅತಿ ಹೆಚ್ಚು ಚರ್ಚೆ ಆಗ್ತಾ ಇರುತ್ತೆ. ಇದೀಗ ನಾನು ಹೇಳೋದಕ್ಕೆ ಹೊರಟಿರುವಂತಹ ಅಸಲಿ ವಿಚಾರ ಏನಪ್ಪಾ ಅಂದ್ರೆ, ಅದು ಟ್ವಿಟರ್ಗೆ ಸಂಬಂಧಪಟ್ಟ ಹಾಗೆ. ಇತ್ತೀಚಿನ ದಿನಗಳಲ್ಲಿ ಟ್ವಿಟರ್ ನಲ್ಲಿ ಟ್ರೆಂಡಿಂಗ್ಗೆ ಬಂದ್ರು ಅಂದ್ರೆ, ಅಥವಾ ಟ್ವಿಟರ್ ನಲ್ಲಿ ಅತಿ ಹೆಚ್ಚು ಚರ್ಚೆ ಆಗ್ತಿದೆ ಅಂದ್ರೆ, ಅವರು ಸಿಕ್ಕಾಪಟ್ಟೆ ಫೇಮಸ್ ಆಗಿದ್ದಾರೆ, ಬಹಳ ಪ್ರಸಿದ್ಧಿಯನ್ನ ಪಡೆದುಕೊಳ್ತಿದ್ದಾರೆ ಅಂತೇಳಿ. ಯಾಕಂದ್ರೆ ಟ್ವಿಟರ್ ಅನ್ನ ಎಲ್ಲರೂ ಕೂಡ ಬಳಸೋದಿಲ್ಲ. ಒಂದು ಕ್ಲಾಸ್ ವರ್ಗ ಟ್ವಿಟರ್ ಅನ್ನ ಬಳಸುತ್ತೆ. ಆ ವರ್ಗ ಯಾವ್ದಾದ್ರು ವಿಚಾರದ ಬಗ್ಗೆ ಚರ್ಚೆ ಮಾಡೋದಕ್ಕೆ ಶುರು ಮಾಡ್ತು ಅಂದ್ರೆ, ಅಥವಾ ಯಾರಾದ್ರೂ ಬಗ್ಗೆ ಚರ್ಚೆ ಮಾಡೋದಕ್ಕೆ ಶುರು ಮಾಡ್ತು ಅಂದ್ರೆ, ಓ ಹೌದು, ಈ ವರ್ಗ ಅಥವಾ ಈ ಇಂಥವ್ರು ಬಹಳ ಪ್ರಸಿದ್ಧಿಯನ್ನು ಪಡೆದುಕೊಂಡಿದ್ದಾರೆ ಅಂತ ಹೇಳಿ. ಇನ್ನು ಟ್ವಿಟರ್ ನಲ್ಲಿ ಗಮನಿಸ್ತಾ ಹೋಗೋದಾದ್ರೆ, ಅತಿ ಹೆಚ್ಚು ಹ್ಯಾಶ್ ಟ್ಯಾಗ್ ಮೂಲಕ ಟ್ವೀಟ್ ಅಥವಾ ರೀಟ್ವೀಟ್ ಮಾಡುವ ಹೆಸರಂದ್ರೆ ಅದು ಆರ್ವಿಯಾ ಅಂತ ಹೇಳಿ. ನೀವೀಗಲೂ ಕೂಡ ಹೋಗಿ ಟ್ವಿಟರ್ ನಲ್ಲಿ ಚೆಕ್ ಮಾಡಬಹುದು. ಅತಿ ಹೆಚ್ಚು ಬಾರಿ ಈ ಹೆಸರು ಅಥವಾ ಈ ಆರ್ವಿಯಾ ಎನ್ನುವಂತಹ ಪದ ರೀಟ್ವೀಟ್ ಆಗುತ್ತೆ, ಅತಿ ಹೆಚ್ಚು ಬಾರಿ ಟ್ವೀಟ್ ಆಗುತ್ತೆ, ಅತಿ ಹೆಚ್ಚು ಬಾರಿ ಚರ್ಚೆಗೆ ಒಳಪಡುತ್ತೆ. ಕೇವಲ ಆರ್ವಿಯಾ ಮಾತ್ರ ಅಲ್ಲ, ಇನ್ನು ಅರವಿಂದ್ ಕೆಪಿ ಕೂಡ ಅಷ್ಟೇ ಟ್ವಿಟರ್ ನಲ್ಲಿ ಸಿಕ್ಕಾಪಟ್ಟೆ ಯಾವಾಗ್ಲೂ ಕೂಡ ಟ್ರೆಂಡಿಂಗ್ ನಲ್ಲಿ ಇರ್ತಾರೆ. ಯಾವಾಗ್ಲೂ ಕೂಡ ಅರವಿಂದ್ ಕೆಪಿ ಬಗ್ಗೆ ಚರ್ಚೆ ಆಗ್ತಿರುತ್ತೆ. ಅವ್ರ ಬಗ್ಗೆ ಒಂದಷ್ಟು ಜನ ಮಾತನಾಡ್ತಿರ್ತಾರೆ, ಅವ್ರನ್ನ ಹೊಗಳುವಂತ ಕೆಲಸವನ್ನ ಕೂಡ ಮಾಡ್ತಾ ಇರ್ತಾರೆ. ಇನ್ನು ದಿವ್ಯಾ ಉರುಡುಗ ಅವರು ಕೂಡ ಅಷ್ಟೇ. ಈ ಮೂಲಕ ಟ್ವಿಟರ್ ನಲ್ಲೂ ಕೂಡ ಅತಿ ಹೆಚ್ಚು ಜನಪ್ರಿಯತೆಯನ್ನು ಪಡೆದುಕೊಂಡಿದ್ದಾರೆ. ಅಂದ್ರೆ ಬಿಗ್ ಬಾಸ್ ಆರಂಭ ಆದಾಗ್ಲಿಂದ ಇಲ್ಲಿವರೆಗೂ ಕೂಡ ಟ್ವಿಟರ್ ನಲ್ಲಿ ಅತಿ ಹೆಚ್ಚು ಟ್ರೆಂಡಿಂಗ್ ಗೆ ಬಂದಂತ ಹೆಸರು ಅಂದ್ರೆ ಅದು ಆರ್ವಿಯಾ. ಇನ್ನು ಮಂಜು ಪಾವಗಡ ಅವರ ಹೆಸರು ಕೂಡ ಆಗಾಗ ಪ್ರಸ್ತಾಪ ಆಗಿದೆ. ಇನ್ನು ಬೇರೆ ಬೇರೆ ಹೆಸರು ಕೂಡ ಪ್ರಸ್ತಾಪ ಆಗಿದೆ. ಆದ್ರೆ ಈ ಹೆಸರಿನಷ್ಟು ಹೆಚ್ಚು ಪ್ರಸ್ತಾಪ ಯಾರ ಹೆಸರು ಕೂಡ ಟ್ವಿಟರ್ ನಲ್ಲಿ ಆಗಿಲ್ಲ ಅನ್ನೋದನ್ನ ನಾವು ಗಮನಿಸಬೇಕಾಗುತ್ತೆ. ಫ್ಯಾಕ್ಟ್ ಚೆಕ್ ಮಾಡ್ಬೇಕಂದ್ರೆ ನೀವು ಒಮ್ಮೆ ಟ್ವಿಟರ್ಗೆ ಹೋಗಿ ಹ್ಯಾಶ್ ಟ್ಯಾಗ್ ನಲ್ಲಿ ಆರ್ವಿಯಾ ಅಂತ ಹೇಳಿ ಸರ್ಚ್ ಮಾಡಿ, ಅಥವಾ ಹ್ಯಾಶ್ ಟ್ಯಾಗ್ ನಲ್ಲಿ ಅರವಿಂದ್ ಕೆಪಿ ಅಂತ ಸರ್ಚ್ ಮಾಡಿ. ಅತಿ ಹೆಚ್ಚು ಚರ್ಚೆ ಇವರ ಕುರಿತಾಗಿ ನಡೀತಾ ಇರುತ್ತೆ, ಅಥವಾ ಇವರ ಹೆಸರನ್ನೇ ಅತಿ ಹೆಚ್ಚು ಬಾರಿ ಟ್ವೀಟ್ ಮತ್ತೆ ರೀಟ್ವೀಟ್ ಅನ್ನು ಕೂಡ ಮಾಡಲಾಗ್ತಾ ಇರುತ್ತೆ. ಈ ಮೂಲಕ ಒಂದಂತೂ ಬಹಳ ಸ್ಪಷ್ಟವಾಗಿ ಗೊತ್ತಾಗ್ತಿದೆ, ಈ ಜೋಡಿ ಸಾಕಷ್ಟು ಪ್ರಸಿದ್ಧಿಯನ್ನ ಪಡೆದುಕೊಂಡಿದೆ. ಇನ್ನು ಈ ಜೋಡಿಯನ್ನ ಗಮನಿಸ್ತಾ ಇದ್ರೆ ಹೆಚ್ಚು ಕಡಿಮೆ ಇದು ತಾತ್ಕಾಲಿಕ ಜೋಡಿ ಅಂತ ಅನಿಸ್ತಾ ಇಲ್ಲ. ಪರ್ಮನೆಂಟ್ ಆಗಿ ಈ ಜೋಡಿ ಮುಂದುವರಿಯುವಂತ ರೀತಿಯಲ್ಲಿ ಕಾಣಿಸ್ತಾ ಇದೆ, ಶಾಶ್ವತವಾಗಿ ಮುಂದುವರಿಯುತ್ತೆ ಅಂತ ಹೇಳಿ. ಇನ್ನ ಕಳೆದ ಬಾರಿಯವರೆಗೆ ನಾವು ನೋಡ್ತಾ ಹೋಗೋದಾದ್ರೆ ಅತಿ ಹೆಚ್ಚು ಜನಪ್ರಿಯತೆಯನ್ನು ಪಡೆದುಕೊಂಡ ಜೋಡಿ ಅಂದ್ರೆ ಅದು ಶೈನ್ ಶೆಟ್ಟಿ ಮತ್ತೆ ದೀಪಿಕಾ ದಾಸ್. ಆದ್ರೆ ಅವರಿಬ್ಬರ ನಡುವೆ ಯಾವುದೇ ರೀತಿಯಲ್ಲೂ ಕೂಡ ಪ್ರೀತಿ ಅಂತದ್ದೇನು ಕೂಡ ಇರಲಿಲ್ಲ. ಪರಸ್ಪರ ಕಾಲು ಎಳೆದುಕೊಳ್ತಿದ್ರು, ತಮಾಷೆಗಾಗಿ ಒಂದು ಜೋಡಿ ಅಂತ ಇರ್ತಾ ಇತ್ತು. ಆದ್ರೆ ಎಲ್ಲಾ ರೀತಿಯಲ್ಲೂ ಕೂಡ ದಿ ಬೆಸ್ಟ್ ಅನ್ಸ್ತಾ ಇರೋದು ಮಾತ್ರ ದಿವ್ಯಾ ಉರುಡುಗ ಹಾಗೆ ಅರವಿಂದ್ ಕೆಪಿಯ ಜೋಡಿ.
ಇನ್ನು ಈ ವಾರದ ವಿಚಾರಕ್ಕೆ ಬರೋಣ. ಈ ವಾರ ಅರವಿಂದ್ ಕೆಪಿ ಅವರಿಗೆ ಕಿಚ್ಚನ ಚಪ್ಪಾಳೆ ಸಿಗುತ್ತಾ ಎನ್ನುವ ರೀತಿಯಲ್ಲೂ ಕೂಡ ಒಂದಷ್ಟು ಚರ್ಚೆ ಆಗ್ತಾ ಇದೆ. ಕಾರಣ ಕಳೆದ ವಾರ ಕಿಚ್ಚನ ಚಪ್ಪಾಳೆ ಯಾರಿಗೂ ಕೂಡ ಸಿಕ್ಕಿರಲಿಲ್ಲ. ಸುದೀಪ್ ಅವರೇ ಪ್ರಸ್ತಾಪ ಮಾಡ್ತಾರೆ, ಮೊದಲು ಅರವಿಂದ್ ಕೆಪಿ ಅವರಿಗೆ ಚಪ್ಪಾಳೆ ತಟ್ಟಬೇಕು ಅಂತ ನನ್ನ ಕೈ ಬರುತ್ತೆ, ಆಮೇಲೆ ಹಿಂದೆ ತಗೊಂಡೆ ದಿವ್ಯಾ ಹುಡುಗ ಹೆಸರು ಪ್ರಸ್ತಾಪ ಆಗುತ್ತೆ, ಬೇರೆ ಬೇರೆ ಎಲ್ಲರ ಹೆಸರುಗಳನ್ನು ಕೂಡ ಪ್ರಸ್ತಾಪ ಮಾಡ್ತಾರೆ, ಕಿಚ್ಚನ ಚಪ್ಪಾಳೆ ಯಾರಿಗೂ ಕೊಡೋದಿಲ್ಲ ಎನ್ನುವಂತ ಮಾತನ್ನು ಹೇಳ್ತಾರೆ. ಹೀಗಾಗಿ ಈ ವಾರ ಕಿಚ್ಚನ ಚಪ್ಪಾಳೆ ಯಾರಿಗೆ ಸಿಗುತ್ತೆ ಎನ್ನುವಂತ ಕುತೂಹಲ ಎಲ್ಲರಲ್ಲೂ ಕೂಡ ಜಾಸ್ತಿ ಆಗ್ತಾ ಇದೆ. ಹೆಚ್ಚು ಕಡಿಮೆ ಅರವಿಂದ್ ಕೆಪಿಗೆ ಸಿಗುವಂತ ಸಾಧ್ಯತೆ ಇದೆ. ಯಾಕಂದ್ರೆ ಕ್ಯಾಪ್ಟನ್ ಆಗಿ ಬಹಳ ಅದ್ಭುತವಾಗಿ ಮನೆಯನ್ನ ಕೂಡ ಮುನ್ನಡೆಸಿದ್ದಾರೆ ಅರವಿಂದ್ ಕೆಪಿ. ಅದೇ ರೀತಿಯಾಗಿ ಟಾಸ್ಕ್ ವಿಚಾರದಲ್ಲೂ ಕೂಡ ಸಿಕ್ಕಾಪಟ್ಟೆ ಆಕ್ಟಿವ್ ಆಗಿದ್ರು ಅರವಿಂದ್ ಕೆಪಿ. ಆದ್ರೆ ಈ ಹಿಂದಿನ ವಾರದ ಎಲ್ಲಾ ತಪ್ಪುಗಳನ್ನು ಕೂಡ ಅರವಿಂದ್ ಕೆಪಿ ಈ ವಾರ ತಿದ್ದುಕೊಂಡ ಹಾಗೆ ಕಾಣಿಸ್ತಾ ಇದೆ. ಹಿಂದಿನ ವಾರ ಮೋಸದಾಟ ಆಡಿದ್ರು ಎನ್ನುವಂತ ಚರ್ಚೆ ಆಗಿತ್ತು, ಆದ್ರೆ ಈ ವಾರ ಅಂತದ್ದೇನು ಕೂಡ ಕಾಣಲಿಲ್ಲ. ಹಿಂದಿನ ವಾರ ಸಿಕ್ಕಾಪಟ್ಟೆ ಅಗ್ರೆಸಿವ್ ಆಗಿರ್ತಾರೆ, ಸ್ಟ್ರೆಸ್ಗೆ ಒಳಗಾಗಿ ಏನೇನೋ ಮಾತನಾಡ್ತಾರೆ, ಕೂಗಾಡ್ತಾರೆ ಎನ್ನುವಂತ ಮಾತುಗಳು ಕೇಳಿ ಬರ್ತಿತ್ತು. ಅದು ಈ ವಾರ ಯಾವುದು ಕೂಡ ರಿಪೀಟ್ ಆಗಲಿಲ್ಲ. ಅರವಿಂದ್ ಅವರಲ್ಲಿ ಒಂದು ಫನ್ ಲವ್ ನೇಚರ್ ಇದೆ, ಆದ್ರೆ ಕಳೆದ ವಾರ ಅದು ಯಾವುದು ಕೂಡ ಕಾಣಿಸ್ಲಿಲ್ಲ ಅಂತ ಹೇಳಿ ಸುದೀಪ್ ಅವರೇ ಸ್ವತಃ ಹೇಳಿದ್ರು. ಆದ್ರೆ ಈ ವಾರ ಮತ್ತೊಮ್ಮೆ ಅದೆಲ್ಲವೂ ಕೂಡ ರಿಪೀಟ್ ಆಯ್ತು. ಅರವಿಂದ್ ಕೆಪಿ ಆಲ್ಮೋಸ್ಟ್ ಎಲ್ಲರ ಜೊತೆಗೂ ಕೂಡ ತಮಾಷೆ ಮಾಡಿಕೊಂಡು ಓಡಾಡುವಂತ ಕೆಲಸವನ್ನು ಕೂಡ ಮಾಡ್ತಾ ಇದ್ರು. ಇಡೀ ಮನೆಯನ್ನ ಆಕ್ಟಿವ್ ಆಗಿ ಇಟ್ಟುಕೊಳ್ಳುವಲ್ಲೂ ಕೂಡ ಯಶಸ್ವಿ ಆದ್ರು. ಹೆಚ್ಚು ಕಡಿಮೆ ಈ ವಾರ ನಮಗೆ ಹಳೆಯ ಅರವಿಂದ್ ಕೆಪಿ ಇದ್ರಲ್ಲ, ಆ ಹಳೆಯ ಅರವಿಂದ್ ಕೆಪಿ ಕಾಣಿಸಿದ ರೀತಿಯಲ್ಲೂ ಕೂಡ ಇತ್ತು. ಇನ್ನು ಬಿಗ್ ಬಾಸ್ ಮನೆಯಲ್ಲಿ ಎಲ್ರಿಗೂ ಕಂಪೇರ್ ಮಾಡಿದ್ರೆ ಅತಿ ಹೆಚ್ಚು ಆಕ್ಟಿವ್ ಆಗಿದೆ. ಅಂದ್ರೆ ಒಂದಷ್ಟು ಜನ ಏನಿರ್ತಿದ್ರು ಟಾಸ್ಕ್ ಅಲ್ಲಿ ಆಕ್ಟಿವ್ ಆಗಿರ್ತಿದ್ರು, ಬೇರೆ ಇದರಲ್ಲಿ ಹೆಚ್ಚು ಆಕ್ಟಿವ್ ಆಗ್ತಾ ಇರಲಿಲ್ಲ. ಇನ್ನು ಎಲ್ಲಾ ರೀತಿಯಲ್ಲೂ ಕೂಡ ಅತಿ ಹೆಚ್ಚು ಆಕ್ಟಿವ್ ಆಗಿದ್ದು ಅರವಿಂದ್ ಕೆಪಿ. ಹೀಗಾಗಿ ಅರವಿಂದ್ ಕೆಪಿಗೆ ಸಿಗ್ಬೋದು. ಇನ್ನು ಅರವಿಂದ್ ಕೆಪಿಗೆ ತೀವ್ರವಾದಂತಹ ಪೈಪೋಟಿ ನೋಡ್ತಿದೆ ಅಂದ್ರೆ ಮಂಜು ಪಾವಗಡ ಸಿಕ್ಕಾಪಟ್ಟೆ ಪೈಪೋಟಿ ನೋಡ್ತಾ ಇದ್ರು. ಬಟ್ ಸೆಕೆಂಡ್ ಇನ್ನಿಂಗ್ಸ್ ಅಲ್ಲಿ ಮಂಜು ಪಾವಗಡ ಈಗಾಗಲೇ ಕಿಚ್ಚನ ಚಪ್ಪಾಳೆಯನ್ನು ಪಡೆದುಕೊಂಡಿದ್ದಾರೆ. ಸೊ ಆ ಕಾರಣಕ್ಕಾಗಿ ಹೇಳ್ತಾ ಹೋಗೋದಾದ್ರೆ ಈ ವಾರ ಅರವಿಂದ್ ಕೆಪಿಗೆ ಕಿಚ್ಚನ ಚಪ್ಪಾಳೆ ಸಿಗುವಂತ ಸಾಧ್ಯತೆಗಳು ಕೂಡ ಇದೆ. ಇನ್ನು ಎಲಿಮಿನೇಷನ್ ಪ್ರಕ್ರಿಯೆ ವಿಚಾರಕ್ಕೆ ಬರೋದಾದ್ರೆ ಈ ವಾರ ಯಾರು ಎಲಿಮಿನೇಟ್ ಆಗ್ತಾರೆ ಎನ್ನುವಂತ ಚರ್ಚೆಗಳಲ್ಲೂ ಕೂಡ ಬಹಳ ಜೋರಾಗಿ ನಡೀತಾ ಇದೆ. ಕಳೆದ ವಾರವೂ ಕೂಡ ಪಕ್ಕ ಹೇಳಿದೆ ರಘುಗೌಡ ಮನೆಯಿಂದ ಹೊರಗಡೆ ಹೋಗ್ತಾರೆ ಅಂತ ಹೇಳಿ. ಅಂತಿಮವಾಗಿ ರಘುಗೌಡ ಮನೆಯಿಂದ ಹೊರಗಡೆ ಹೋದ್ರು. ಈ ವಾರ ಹೆಚ್ಚು ಕಡಿಮೆ ಪ್ರಿಯಾಂಕಾ ತಿಮೇಶ್ ಮನೆಯಿಂದ ಹೊರಗಡೆ ಹೋಗುವಂತ ಸಾಧ್ಯತೆ ಇದೆ. ಬೇರೆ ಎಲ್ರಿಗೂ ಕೂಡ ಕಂಪೇರ್ ಮಾಡಿದ್ರೆ ಪ್ರಿಯಾಂಕಾ ತಿಮೇಶ್ ಸ್ವಲ್ಪ ಮಟ್ಟಿಗೆ ಡಲ್ ಆಗಿದ್ದಾರೆ. ಜೊತೆಗೆ ವೈಲ್ಡ್ ಕಾರ್ಡ್ ಎಂಟ್ರಿ ಆಗಿರುವಂತ ಸ್ಪರ್ಧಿಯೂ ಕೂಡ ಹೌದು. ಜೊತೆಗೆ ಟಾಸ್ಕ್ ನಲ್ಲಿ ಹೇಳ್ಕೊಳ್ಳುವಂತ ಆಕ್ಟಿವ್ ಆಗಿ ಇಲ್ಲ. ಇನ್ನ ಮನೆಯಲ್ಲಿ ಎಲ್ಲರನ್ನ ಆಕ್ಟಿವ್ ಆಗಿ ಇಟ್ಕೊಳ್ಳೋದ್ರಲ್ಲೂ ಕೂಡ ಎಲ್ಲರ ಜೊತೆಗೆ ಹೆಚ್ಚಾಗಿ ಬೇರೆಯೋದಿಲ್ಲ. ಅಬ್ಬಬ್ಬ ಅಂದ್ರೆ ದಿವ್ಯಾ ಸುರೇಶ್ ಜೊತೆಗೆ ಮತ್ತು ಚಮನ್ ಜೊತೆಗೆ ಸ್ವಲ್ಪ ಮಟ್ಟಿಗೆ ಕಾಣಿಸ್ಕೊಳ್ತಾರೆ. ಮತ್ತೆ ಯಾವುದೇ ತಂಟೆ ತಕರಾರು ಇಲ್ಲ. ಅಂದ್ರೆ ಪ್ರಿಯಾಂಕಾ ತಿಮೇಶ್ ಬಿಗ್ ಬಾಸ್ ಮನೆಯಲ್ಲಿ ಇರಲೇಬೇಕು ಅನ್ನುವಂತ ಸ್ಪರ್ಧಿ ಏನೂ ಅಲ್ಲ. ಈ ಕಾರಣಕ್ಕಾಗಿ ಹೆಚ್ಚು ಕಡಿಮೆ ಪ್ರಿಯಾಂಕಾ ತಿಮೇಶ್ ಮನೆಯಿಂದ ಹೊರಗಡೆ ಹೋಗುವಂತ ಸಾಧ್ಯತೆಗಳು ಕೂಡ ಇದೆ. ಒಟ್ಟಾರೆಯಾಗಿ ಬಿಗ್ ಬಾಸ್ ದಿನದಿಂದ ದಿನಕ್ಕೆ ಕುತೂಹಲ ಎಲ್ಲವೂ ಕೂಡ ಜಾಸ್ತಿ ಆಗ್ತಿದೆ. ಸದ್ಯಕ್ಕೆ ಇರುವಂತಹ ಕ್ಯೂರಿಯಾಸಿಟಿ ಏನಪ್ಪಾ ಅಂದ್ರೆ ಬಿಗ್ ಬಾಸ್ 28 ದಿನಕ್ಕೆ ಮುಗಿಯುತ್ತಾ ಅಥವಾ 50 ದಿನಕ್ಕೆ ಏನಾದರೂ ಎಕ್ಸ್ಟೆಂಡ್ ಆಗುತ್ತಾ ಅಂತ ಹೇಳಿ. ಸದ್ಯದ ಪರಿಸ್ಥಿತಿ ನೋಡಿದ್ರೆ, ಈಗಿರುವಂತಹ ಸ್ಪರ್ಧಿಗಳ ಸಂಖ್ಯೆಲ್ಲವನ್ನು ಕೂಡ ನೋಡಿದ್ರೆ 50 ದಿನಕ್ಕೆ ಅಲ್ಲದೆ ಇದ್ರೂ ಕೂಡ ಇನ್ನು 40 ದಿನಕ್ಕೆ 28 ದಿಂದ 40 ದಿನಕ್ಕೆ ಬಿಗ್ ಬಾಸ್ ಕಂಟಿನ್ಯೂ ಆಗುವಂತ ಎಲ್ಲ ಸಾಧ್ಯತೆಗಳು ಕೂಡ ಇದೆ. ಸದ್ಯದ ಲೆಕ್ಕಾಚಾರದ ಪ್ರಕಾರ ಈಗಾಗಲೇ ಒಂದು 13-14 ದಿನ ಮುಕ್ತಾಯ ಆಗಿದೆ. ಇನ್ನು ಉಳಿದಿರೋದು ಕೇವಲ 2 ವಾರ ಮಾತ್ರ ಅಂತ ಅನಿಸ್ಕೊಳ್ಳುತ್ತೆ. ಬಟ್ ಸ್ಪರ್ಧಿಗಳ ಸಂಖ್ಯೆ ಜಾಸ್ತಿ ಇದೆ. 2 ವಾರ ಅಂದ್ರೆ 2 ವಾರದಲ್ಲಿ ಎಷ್ಟು ಜನ ಎಲಿಮಿನೇಟ್ ಆಗ್ತಾರಪ್ಪ. ಈ ಕಾರಣಕ್ಕಾಗಿ ಇದೆಲ್ಲವನ್ನು ಕೂಡ ಗಮನಿಸ್ತಾ ಇದ್ರೆ ಬಿಗ್ ಬಾಸ್ ಇನ್ನೊಂದಷ್ಟು ದಿನ ಎಕ್ಸ್ಟೆಂಡ್ ಆಗುವಂತ ಎಲ್ಲ ಸಾಧ್ಯತೆಗಳು ಕೂಡ ಕಂಡು ಬರ್ತಾ ಇದೆ. ಒಟ್ಟಾರೆಯಾಗಿ ನಿಮ್ಮ ಅಭಿಪ್ರಾಯ ಏನು, ನಿಮ್ಮ ಅನಿಸಿಕೆ ಏನು, ಕಮೆಂಟ್ ಮಾಡಿ ತಿಳಿಸಿ.